ಸ್ನೇಹಿತರೆ, ಅದು 2015 ವ್ಯಾಸಿವಾದ್ ಭೂಕುಸಿತ ನೇಪಾಳನಲ್ಲಿ ನಡೆಯುತ್ತೆ. ಅದರಲ್ಲಿ ಸರಿಸುಮಾರು 9,000 ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಅಲ್ಲಿನ ಡಿಜೆ ಆದಂತಹ ಸುಡನ್ ಗೋರುಂಗ್ ಅವರು ತಮ್ಮ ಎರಡೂ ಕೈಯಲ್ಲಿ ಅವರ ಮಗುವನ್ನ ಹಿಡಿದುಕೊಂಡಿರುತ್ತಾರೆ. ಆ ಮಗುವು ಸಹಿತ ಆ ಭೂಕುಸಿತದಲ್ಲಿ ಸಾವನ್ನಪ್ಪುತ್ತದೆ. ಇದನ್ನೆಲ್ಲ ನೋಡಿದ ಸುಡನ್ ಗೋರುಂಗ್ ಅವರು ತಮ್ಮ ಕಣ್ಣು ಮುಂದೆಯೇ ತಮ್ಮ ಮಗುವನ್ನ ಕಳೆದುಕೊಂಡ ನಂತರ ಅವರು ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ಸೋಷಿಯಲ್ ವರ್ಕರ್ ಆಗಿ ಬದಲಾಗುತ್ತಾರೆ. ಇವತ್ತು ನೇಪಾಳದಲ್ಲಿ ಸಾಕಷ್ಟು ಜನಪರ ಕೆಲಸವನ್ನ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರಬಹುದು, ನೇಪಾಳದ ಸಾಕಷ್ಟು ವಿಡಿಯೋಗಳು ವೈರಲ್ ಆಗುತ್ತಿದ್ದಾವೆ, ಸಾಕಷ್ಟು ಹೋರಾಟಗಳು ವೈರಲ್ ಆಗುತ್ತಿದ್ದಾವೆ. ಆ ಹೋರಾಟವನ್ನ ಮಾಡುತ್ತಿರುವಂತದ್ದು ಜೆನ್ಜಿ ಜನರೇಷನ್. ಈ ಜೆನ್ಜಿ ಜನರೇಷನ್ ಅಂದ್ರೆ ಏನು? ಇಲ್ಲಿ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. 1995ರಿಂದ 2010ರವರೆಗೆ ಏನು ಜನಿಸಿದಾರಲ್ಲ ಆ ಮಕ್ಕಳು, ಅವರಿಗೆಲ್ಲ ಜೆನ್ಜಿ ಜನರೇಷನ್ ಅಂತ ಕರೀತಾರೆ. ವಿತ್ ಇವಾಗ ನೇಪಾಳದಲ್ಲಿ ಏನ್ ಪ್ರೊಟೆಸ್ಟ್ ಆಗ್ತಿದೆ, ಆ ಎಲ್ಲಾ ಬ್ಯಾನರ್ ಗಳಲ್ಲಿ ಜೆನ್ಜಿ ಜನರೇಷನ್ ಕರಪ್ಷನ್ ಅನ್ನ ಸಹಿಸಲ್ಲ ಅಂತ ಪ್ರೊಟೆಸ್ಟ್ ಬ್ಯಾನರ್ ನಲ್ಲಿದೆ. ಅಷ್ಟಕ್ಕೂ ನೇಪಾಳದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಹೋರಾಟ ಯಾಕೆ ನಡೀತಿದೆ ಸ್ನೇಹಿತರೆ? ಅಲ್ಲಿ ಸೆಪ್ಟೆಂಬರ್ 4ನೇ ತಾರೀಕು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇನ್ನೂ ಅನೇಕ ಸೋಷಿಯಲ್ ಮೀಡಿಯಾಗಳನ್ನ ಅಲ್ಲಿಯ ಸರ್ಕಾರ ಬ್ಯಾನ್ ಮಾಡಲಾಗುತ್ತದೆ. ಯಾವುದೇ ರೀತಿಯಾದಂತಹ ಸೂಚನೆಗಳಿಲ್ಲದೆ, ಯಾವುದೇ ರೀತಿಯಾದಂತಹ ಅನೌನ್ಸ್ಮೆಂಟ್ ಇಲ್ಲದೆ ಅಲ್ಲಿಯ ಆಪ್ ಗಳನ್ನ ಬ್ಯಾನ್ ಮಾಡ್ತಾರೆ. ಇದರ ಬಗ್ಗೆ ಅಲ್ಲಿನ ನ್ಯೂಸ್ ಮೀಡಿಯಾಗಳು ಏನಂತ ಹೇಳ್ತಾವ ಅಂದ್ರೆ, ಇಲ್ಲಿರುವಂತಹ ಈಗಿನ ಜನರೇಷನ್ ಸಾಕಷ್ಟು ಸೋಷಿಯಲ್ ಮೀಡಿಯಾಗೆ ಎಡಿಟ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಈ ಎಲ್ಲಾ ಆಪ್ ಗಳನ್ನ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳುತ್ತೆ. ಆದ್ರೆ ಹೋರಾಟ ಮಾಡುತ್ತಿರುವಂತಹ ಜೆನ್ಜಿ ಜನರೇಷನ್ ಮಾತ್ರ ಇಲ್ಲ, ನೇಪಾಳದಲ್ಲಿ ಸಾಕಷ್ಟು ಕರಪ್ಷನ್ ಇದೆ, ಅದನ್ನ ಇಲ್ಲಿನ ನ್ಯೂಸ್ ಚಾನೆಲ್ ಗಳು ತೋರಿಸ್ತಿಲ್ಲ. ನಾವು ಅವುಗಳನ್ನ ತೋರ್ಸೋಕೆ ಇರೋ ಪ್ಲಾಟ್ಫಾರ್ಮ್ ಗಳು ಒಂದೇ, ಅದು ಸೋಷಿಯಲ್ ಮೀಡಿಯಾಗಳು. ಅದನ್ನ ನೋಡಿಬಿಟ್ಟೆ ನಾವು ಇವಾಗ ನಂಬೇಕಾಗುತ್ತೆ ಏನು ಇಲ್ಲ ಅಂತ ಸತ್ಯ ಘಟನೆ. ನಾವೇನಾದ್ರೂ ನ್ಯೂಸ್ ಚಾನೆಲ್ ಗಳನ್ನ ನೋಡಕ್ ಹೋದ್ರೆ ಅಲ್ಲಿ ತೋರ್ಸೋದೇ ಬೇರೆ ಆಗಿರುತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ನೇಪಾಳದ ರಾಜಕಾರಣಿಗಳು ಮತ್ತು ಅವರ ಮಕ್ಕಳು, ಅವರ ಮಕ್ಕಳುಗಳ ವಿಡಿಯೋಗಳು, ಐಷಾರಾಮಿ ವಿಡಿಯೋಗಳು, ಅವರ ಜೀವನ ಶೈಲಿ, ಇವುಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿನ ಜನರೇಷನ್ ಆಗ್ತಿರ್ತಾರೆ. ಇದರಿಂದ ಅಲ್ಲಿನ ಸರ್ಕಾರ ಇವುಗಳನ್ನೆಲ್ಲ ನೋಡಿ ಅಲ್ಲಿನ ಸೋಷಿಯಲ್ ಮೀಡಿಯಾಗಳನ್ನೇ ಬ್ಯಾನ್ ಮಾಡ್ತಾರೆ. ಆ ಸಮಯದಲ್ಲೇ ನಿಮ್ಗೆ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದಂತಹ ಸೊಡಂಗ್ ಗೋರುಂಗ್ ಅವರು ಕೆಲವೊಂದಿಷ್ಟು ವಿಪಿಎನ್ ಗಳನ್ನ ಬಳಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ನೇಪಾಳದಲ್ಲಿ ಸಾಕಷ್ಟು ಕರಪ್ಷನ್ ಇದೆ, ಇಲ್ಲಿನ ನ್ಯೂಸ್ ಚಾನೆಲ್ ಗಳು ಇಲ್ಲಿನ ಸರ್ಕಾರಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾವೆ, ನಾವು ಜನಗಳಿಗೆ ಮತ್ತು ಇರೋದನ್ನ ತೋರ್ಸೋಕೆ ಇರೋ ಪ್ಲಾಟ್ಫಾರ್ಮ್ ಗಳು ಒಂದೇ, ಅದು ಸೋಷಿಯಲ್ ಮೀಡಿಯಾ. ಇವುಗಳನ್ನ ಏಕಾಏಕಿ ಬ್ಯಾನ್ ಮಾಡಲಾಗಿದೆ. ನಾವು ಇದರ ಬಗ್ಗೆ ಶಾಂತಿಯುತವಾದಂತಹ ಹೋರಾಟ ಮಾಡಬೇಕು ಮತ್ತು ಎಲ್ಲಾ ಈಗಿನ ಜನರೇಷನ್ ವಿದ್ಯಾರ್ಥಿಗಳು, ಯುವಕರು ಎಲ್ಲರೂ ತಮ್ಮ ಶಾಲಾ ಕಾಲೇಜುಗಳ ಸಮವಸ್ತ್ರವನ್ನ ಧರಿಸಿಕೊಂಡು ಪುಸ್ತಕವನ್ನ ಹಿಡಿದು ಈ ಹೋರಾಟಕ್ಕೆ ಬರಬೇಕು, ಶಾಂತಿಯುತವಾದಂತಹ ಹೋರಾಟವನ್ನ ನಾವು ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮೊದಲನೇ ದಿನ ಶಾಂತಿಯುತವಾದಂತಹ ಹೋರಾಟ ನಡೆಯುತ್ತದೆ. ಆದ್ರೆ ನೇಪಾಳ ಸರ್ಕಾರದ ಒಂದು ನಿರ್ಧಾರದಿಂದ ಇವತ್ತು ಇಡೀ ನೇಪಾಳದ ಸರ್ಕಾರವೇ ಬಿದ್ದು ಹೋಗಿ ನೇಪಾಳದಲ್ಲಿ ಆರ್ಮಿ ಸರ್ಕಾರ ಜಾರಿಗೆ ಬಂದಿದೆ. ಅಷ್ಟಕ್ಕೂ ಇಲ್ಲಿ ನೇಪಾಳ ಮಾಡಿದಂತಹ ಎಡವಟ್ಟಾದ್ರೂ ಏನು ಗೊತ್ತಾ? ಮೊದಲನೆಯ ದಿನ ಶಾಂತಿಯುತವಾದಂತಹ ಹೋರಾಟ ನಡೆಯುತ್ತದೆ, ಆದ್ರೆ ನೇಪಾಳ ಸರ್ಕಾರ ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಿ ಅಂತ ಒಂದು ಆದೇಶವನ್ನ ಹೊರಡಿಸುತ್ತೆ. ಈ ಆದೇಶ ಬರುತ್ತಿದ್ದಂತೆಯೇ ಸಾಕಷ್ಟು ಜನಗಳ ಮೇಲೆ ಅಲ್ಲಿ ಫೈರಿಂಗ್ ಆಗುತ್ತೆ. ಅದರಲ್ಲಿ 20 ಜನ ಬಲಿ ಆಗ್ತಾರೆ, 600ಕ್ಕೂ ಹೆಚ್ಚು ಜನ ಗಾಯಾಳುಗಳಾಗುತ್ತಾರೆ. ಈ ಘಟನೆ ಆದ ನಂತರ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಹೋರಾಟ ಆಗುತ್ತೆ. ಅಲ್ಲಿನ ಎಲ್ಲಾ ಯುವಕರು ದಂಗೆ ಹೇಳ್ತಾರೆ, ಅಲ್ಲಿನ ಪಾರ್ಲಿಮೆಂಟ್ ಗೆ ಬೆಂಕಿ ಹಾಕ್ತಾರೆ, ಕಲ್ಲು ತೂರಾಟ ಮಾಡ್ತಾರೆ. ನೇಪಾಳದ ಪ್ರಧಾನಮಂತ್ರಿ ಆದಂತಹ ಕೆಪಿ ಶರ್ಮಾ ಓಲಿ ಅವರು ರಾಜೀನಾಮೆ ಕೊಡಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾರೆ ಮತ್ತು ಅಲ್ಲಿನ ಫೈನಾನ್ಸ್ ಮಿನಿಸ್ಟರ್ ಅನ್ನ ರೋಡ್ ಅಲ್ಲಿ ಹೊಡಿತಾರೆ. ಇದು ಅಲ್ಲದೆ ಪಾರ್ಲಿಮೆಂಟ್ ನ ಸದಸ್ಯರನ್ನ ಸಿಕ್ಕಲ್ಲಿ ಹೊಡಿತಾರೆ. ಇದಾದ ನಂತರ ನೇಪಾಳದಲ್ಲಿ ಆರ್ಮಿ ಸರ್ಕಾರ ಜಾರಿ ಬರುತ್ತೆ. ಪ್ರಧಾನಮಂತ್ರಿ ಕೆಪಿ ಶರ್ಮಾ ಓಲಿ ಅವರು ರಾಜೀನಾಮೆ ಕೊಡ್ತಾರೆ. ಅಲ್ಲಿ ಬ್ಯಾನ್ ಮಾಡಿದಂತಹ ಸೋಷಿಯಲ್ ಮೀಡಿಯಾಗಳನ್ನ, ಆ ಬ್ಯಾನ್ ಗಳನ್ನ ತೆಗೆದು ಹಾಕಲಾಗುತ್ತದೆ. ಈ ಪ್ರೊಟೆಸ್ಟ್ ಎಲ್ಲ ಆದ ನಂತರ ಒಂದು ಆಸಕ್ತಿಕರವಾದಂತಹ ಘಟನೆಯಲ್ಲಿ ಇವಾಗ ನಡೆಯುತ್ತಿದೆ. ಅಲ್ಲಿನ ಎಲ್ಲಾ ಯುವಕರು ಬೀದಿ ಬೀದಿಗೆ ಬಂದು ಬೀದಿಯನ್ನ ಗುಡಿಸಿ ಕ್ಲೀನ್ ಮಾಡ್ತಿದ್ದಾರೆ. ಅವರುಗಳು ನ್ಯೂಸ್ ನ ವರದಿಗಳಿಗೆ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಸಾಕಷ್ಟು ಕರಪ್ಷನ್ ಇದೆ, ಈ ಎಲ್ಲಾ ಕರಪ್ಷನ್ ಹೋಗ್ಬೇಕು, ನಮ್ಮ ದೇಶ ದೊಡ್ಡ ಮಟ್ಟಿಗೆ ಬೆಳಿಬೇಕು, ಯುವಕರಿಗೆ ಒಳ್ಳೆ ಕೆಲಸ ಸಿಗಬೇಕು, ನಮ್ಮ ದೇಶ ಲಂಚಗುಳಿತನ ಇಲ್ಲದ ದೇಶ ಆಗ್ಬೇಕು. ಸ್ನೇಹಿತರೆ, ಈ ಮಾತುಗಳನ್ನೆಲ್ಲ ಅಲ್ಲಿನ ಯುವಕರು ಇವಾಗ ನ್ಯೂಸ್ ಗಳಿಗೆ ಹೇಳುತ್ತಿದ್ದಾರೆ. ನಮ್ಮ ದೇಶದ ಭುಜದ ಮೇಲೆ ಕುಂತಹ ಒಂದು ಚಿಕ್ಕ ದೇಶ, ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಇದು ಒಂದು. ಸ್ನೇಹಿತರೆ, ಅಲ್ಲಿ ಸಾಕಷ್ಟು ಕರಪ್ಷನ್ ಇದೆ. ಅದಕ್ಕಾಗಿ ಅಲ್ಲಿನ ಯುವಕರು ಇವತ್ತು ದಂಗೆ ಎದ್ದು ಇಷ್ಟೊಂದು ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡಿ ಅಲ್ಲಿನ ಸರ್ಕಾರವನ್ನೇ ನೆಲಕಚ್ಚಿಸಿದ್ದಾರೆ. ಈ ಮಾಹಿತಿಯನ್ನ ನಿಮ್ಗೆ ಎಷ್ಟು ಸುಲಭವಾಗಿ ಹೇಳ್ಬೇಕು ಅಷ್ಟು ಸುಲಭವಾಗಿ ಹೇಳಿದ್ದೀನಿ ಅನ್ಕೊಂತೀನಿ. ನಿಮ್ಗೆ ವಿಡಿಯೋ ಇಷ್ಟವಾಗಿದ್ರೆ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಈಗಿನ ಜನರೇಷನ್ ಬರೀ ಫೋನ್ ಗಳಿಗೆ ಎಡಿಕ್ಟ್ ಆಗಿದ್ದಾರೆ ಅನ್ನೋರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ, ಅವರಿಗೂ ಗೊತ್ತಾಗ್ಲಿ. ಯುವಕರು ಒಂದಾಗಿ ನಮ್ಮಲ್ಲಿ ತೊಂದರೆ ಆಗುತ್ತಿರುವಂತಹ ಕೆಲಸಗಳ ಬಗ್ಗೆ ಎದ್ದು ನಿಂತ್ಕೊಂಡ್ರೆ ಏನೇನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇವತ್ತು ನೇಪಾಳ ಉದಾಹರಣೆ ಆಗುತ್ತೆ. ಈ ವಿಡಿಯೋದ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. And they want to control us just like a dictator. I'm